ಇದು ಫುಟ್ಪಾತ್ ಮೇಲೆ ಕೇಸ್ ಹಾಕ್ತಾರೆ ಅಂತಂದರೆ ನಮ್ಮನ್ನು ಅರೆಸ್ಟ್ ಮಾಡಕ್ಕೆ ಖಂಡಿತ ಬೇಡಿ, ಒಳ್ಳೇದಲ್ಲ, ಬೇಡಿ, ಒಳ್ಳೇದಲ್ಲ, ಒಳ್ಳೇದಲ್ಲ ನಿಮ್ಗೆ ಹೇಳ್ತೀನಿ. ಬೇಡ, ಗಂಭೀರವಾಗಿರಿ. ಬಡವರ ಪರವಾಗಿ ಚಳವಳಿ ಇದು. ಇದಕ್ಕೆ ನೀವು ಬಿಡಬೇಡಿ. ನಿಮ್ಗೆ ನೋವಾಗುತ್ತೆ. ಮುಂದಿನ ದಿನಗಳಲ್ಲಿ ಬರ್ತದೆ. ಸ್ವಲ್ಪ ಹಿಂಗ ಬರ್ರಿ, ಎಲ್ಲರಿಗೂ ಯಾರು ಇಬ್ಬರು ಹಿಂಗ ಹಾಕೊಳ್ಳಿ ಸರ್. ನಿಧಾನಕ್ಕೆ ಬರ್ತಾರೆ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಇದು ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ಜನ ಬಹಳ ಗೌರವವಾಗಿ ಬಾಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ 1.5 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಮತ್ತು ಜನರಿಗೆ ಬಸ್ಸು, ಮೆಟ್ರೋ ಇನ್ನೂ ಬಹಳ ಬೇಕು. ಮತ್ತು ಪ್ರತಿಯೊಬ್ಬರು ಮೋಟರ್ ಸೈಕಲ್, ಕಾರುಗಳನ್ನು ಪ್ರತಿಯೊಬ್ಬರು ಇಟ್ಟಿದ್ದಾರೆ. ಬೆಂಗಳೂರು ರೋಡುಗಳು ಸುಮಾರು 20 ವರ್ಷದಲ್ಲಿ ಹೆಂಗಿತ್ತು ಅದೇ ರೀತಿ ಇದೆ. ನಿಮಗೆ ಹೇಳೋದಾದರೆ, ನಾನು 67ರಲ್ಲಿ ಬೆಂಗಳೂರು ಶಾಸಕನಾಗಿದ್ದೆ, MLA. ಶಾಸಕರ ಭವನದ ಮುಂದೆ 2-3 ಕಾರುಗಳಿರ್ತಿತ್ತು. ಇವತ್ತು ಶಾಸಕರ ಭವನದ ಮುಂದೆ 500 ಕಾರ್ ಇರ್ತವೆ. 500 ಕಾರು. ಬೆಂಗಳೂರಲ್ಲಿರುವ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಸೈಕಲ್ಗಿಂತ ಹೆಚ್ಚಾಗಿ ಕಾರುಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಪ್ರದೇಶದಲ್ಲೂ ಮನೆ ಮುಂದೆ ಬೆಂಗಳೂರಿನಲ್ಲಿ ಕಾರ್ ನಿಲ್ಲಿಸಿದ್ದಾರೆ. ಸಂಪೂರ್ಣ ಎಲ್ಲ ಏರಿಯಾದಲ್ಲೂ ಕಾರ್ ನಿಲ್ಲಿಸಿದ್ದಾರೆ. ಫುಟ್ಪಾತ್ ಕಾಲುದಾರಿ. ಈ ಕಾಲುದಾರಿಯಲ್ಲಿ ಜೀವನ ಮಾಡತಕ್ಕಂಥವರು ಸುಮಾರು 40 ಲಕ್ಷ ಜನರು ಬೇರಿದ್ದಾರೆ. ಜೀವನ ಮಾಡ್ತಕ್ಕಂಥವ್ರು ಕಾಲುದಾರಿಯಲ್ಲಿ ಫುಟ್ಪಾತ್ ಮೇಲೆ ಕೂತು ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ನಾನಾ ರೀತಿಯ ವ್ಯಾಪಾರ. ಈ ವ್ಯಾಪಾರ ಮಾಡೋದಕ್ಕೆ ಅವರು ಬಡ್ಡಿ ಅವತ್ತೇ ತಗೊಳ್ತಿರ್ತಾರೆ. 1ಕ್ಕೆ ಡಬಲ್ ಬಡ್ಡಿ ಕೊಟ್ಟು ಜೀವನ. ರಾತ್ರಿ ಹೋಗೋಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಏನೋ ಒಂದಷ್ಟು 20 ರೂಪಾಯೋ 200 ರೂಪಾಯೋ ಉಳಿಬೋದು. ಆದರೆ ಅವ್ರಿಗೂ ನಮ್ಮ ಥರವೇ ಮಕ್ಕಳುಗಳು, ಗಂಡು ಮಕ್ಕಳು, ಹೆಣ್ಮಕ್ಳು ಇರ್ತಾರೆ. ಅವರು ಓದಿಸ್ಬೇಕು. ಏನಿಲ್ಲ, ಇಡೀ ಫುಟ್ಪಾತ್ ಮೇಲೆ ಕುಳಿತಿರುವ ಜನ ನಿರ್ಗತಿಕರು, ಬಡವರು, ದೀನದಲಿತರು. ನೀವು ಸರ್ಕಾರ ಯಾರ ಮೇಲೆ ನಿಮ್ಮ ದರ್ಪ? ಇದೇನು ಹಿಟ್ಲರ್ ಪ್ರಭುತ್ವನ, ಮಸಲೋನಿ ಪ್ರಭುತ್ವನ, ಸ್ಟಾಲಿನ್ ಪ್ರಭುತ್ವ? ಯಾವುದಿದು? ಪ್ರಜಾಪ್ರಭುತ್ವ
ಮಹಾತ್ಮ ಗಾಂಧೀಜಿಯವರ ಹೋರಾಟದ ಹಿನ್ನೆಲೆ ಪ್ರಜಾಪ್ರಭುತ್ವ. ಮೊದಲನೇದಾಗಿ ಸಿದ್ದರಾಮಯ್ಯನ ತೆಗೆದದ್ದೇ ಸರಿ ಇಲ್ಲ. ಪ್ರಜಾಪ್ರಭುತ್ವ ಅಲ್ಲ ಇದು. ತಕ್ಷಣ ಕರೆದು ರಾಜೀನಾಮೆ ಕೊಡಿ, ಮನೆಗೆ ಹೋಗಿ. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಅನಾಗರಿಕವಾಗಿ ಕತ್ತಿಡಿದು ಹೊರಗೆ ತಳ್ಳಿದ್ರು. ಈಗ ಮತ್ತೆ ಬೇರೆ ಸರ್ಕಾರ ಬಂತು. ಇವರು ನಾನು ದೊಡ್ಡ ಮಂತ್ರಿ, ದರ್ಪ ಶಕ್ತಿ ಇದೆ ತೋರಿಸ್ಕೊಳ್ಳೋಕ್ಕೆ ಯಾರ ಮೇಲೆ? ಬಡವರ ಮೇಲೆ ಕಂಪ್ಲೀಟ್ ಗುದ್ಲಿ ಥರದಲ್ಲಿ ಅವರು JCPನೇ ತಂದುಬಿಟ್ಟಿದ್ದಾರೆ. ಎಲ್ಲರ ಮನೆಯನ್ನ ಹೊಡಿತಾ ಇದ್ದಾರೆ. ಈ ದೇವಸ್ಥಾನದ ಮುಂದೆ ನಿಂತು ಹೇಳ್ತೇನೆ, ಕಣ್ಣೀರು ಬರುತ್ತೆ. ಯಾರು ಅವ್ರು ಕೇಳೋರಿಲ್ಲ. ಹೊಡಿಬೇಡಿ ಸ್ವಾಮಿ ಅಂದ್ರೂ ತಳ್ತಾರೆ. ಪೊಲೀಸ್ನವ್ರನ್ನ ಇಟ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ? ಪೊಲೀಸ್ನವರು ಸರ್ಕಾರ ಹೇಳ್ದಂಗೆ ಮಾಡ್ತಾರೆ. ಎಲ್ಲ ಕಡೆ JCP ನುಗ್ಗಿಸಿ ಈ ಸರ್ಕಾರ ಜನರನ್ನು, ಸಾಮಾನ್ಯ ಜನರನ್ನು ಕೊಲ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದು ಅತ್ಯಂತ ಅಗೌರವ. ಇದು ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ದರೆ ರಿಯಲ್ ಎಸ್ಟೇಟ್ ಮಾಡಿ ಬೆಂಗಳೂರಿನಲ್ಲಿ ಸುಮಾರು 20,000 ಲಕ್ಷ ಕೋಟಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಿಡಿಸಿ, ತಾಕತ್ತಿದ್ರೆ ಬಿಡಿಸಿ. ಅವರೇ ಮಂತ್ರಿಗಳು, ಅವರೇ ಶಾಸಕರು, ಅವರೇ MP ಗಳು, ಅವರೇ ಅಧಿಕಾರಿಗಳು, ಅವರೇ ದುಡ್ಡು ಕೊಡ್ತಕ್ಕಂಥ, ಸರ್ಕಾರಕ್ಕೆ ದುಡ್ಡು ಕೊಡ್ತಕ್ಕಂಥ ಖದೀಮರು, ಭ್ರಷ್ಟರು. ಅವ್ರ ಬಗ್ಗೆ ನೀವು ಏನು ಮಾಡದೆ ಬಡಪಾಯಿಗಳ ಮೇಲೆ ನೀವು ದೌರ್ಜನ್ಯ ಮಾಡಿ ನುಗ್ತಾ ಇದ್ದೀರಿ. ಒಳ್ಳೆಯದಲ್ಲ. ನಾನು ನೋಡಿದೆ, ಯಾರಾದರೂ ಇವ್ರ ಪರ ಮಾತಾಡ್ತಾರ ಅಂತೇಳಿ. ವಿರೋಧ ಪಕ್ಷ ಸತ್ತೇ ಹೋಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.